ಕಾಪಿರೈಟ್ ಆರೋಪ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ರಕ್ಷಿತ್ ಶೆಟ್ಟಿ. ರಾಜಿ ಮಾತೇ ಇಲ್ಲ, ಕಾನೂನು ಹೋರಾಟಕ್ಕೆ ಸಿದ್ಧ ಎಂದಿದ್ದಾರೆ ರಕ್ಷಿತ್ ಶೆಟ್ಟಿ. ಹೀಗೆ ಬಿಟ್ರೆ ಇದಕ್ಕೆ ಕೊನೆಯೇ ಇರಲ್ಲ, ಅಂತ್ಯ ಹಾಡಲೇಬೇಕು ಅಂದಿದ್ದಾರೆ. ಕೇಸ್ನಲ್ಲಿ ಕಾಂಪ್ರಮೈಸ್ ಆಗಲ್ಲ, ಕೋರ್ಟಿನಲ್ಲೇ ತೀರ್ಮಾನವಾಗಲಿ ಅಂತ ಸಿದ್ಧವಾಗಿ ನಿಂತಿದ್ದಾರೆ. ಎಲ್ಲವನ್ನ ಕೋರ್ಟ್ನಲ್ಲೇ ನೋಡ್ಕೊಳ್ತೀನಿ ಅಂದಿದ್ದಾರೆ ನಟ ರಕ್ಷಿತ್ ಶೆಟ್ಟಿ. ಎಂಆರ್ಟಿ ಮ್ಯೂಸಿಕ್ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ನಟ. ಎಫ್ಐಆರ್ ಸಂಬಂಧ ಇಂದು ಠಾಣೆಗೆ ಹಾಜರಾಗಿದ್ರು ನಟ ರಕ್ಷಿತ್ ಶೆಟ್ಟಿ. ಪೊಲೀಸ್ ನೋಟಿಸ್ಗೆ ವಿವರಣೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನ್ನ ವಿರುದ್ಧದ ಆರೋಪ ಕಾಪಿರೈಟ್ ಅಡಿಯಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ಇಂತಹ ಆರೋಪಗಳಿಗೆ ಕೊನೆ ಹಾಡಲೇಬೇಕು ಅಂತ ಸಿದ್ಧವಾಗಿ ನಿಂತಿದ್ದಾರೆ ರಕ್ಷಿತ್. ಸಿನಿಮಾದಲ್ಲಿ ಬರುವ ಫೋನ್ ರಿಂಗ್ ಟೋನ್ಗೂ ಕಾಪಿರೈಟ್ ಅಂತಾರೆ. ಕಾಪಿರೈಟ್ ಹೆಸರಲ್ಲಿ ಬಾಯಿಗೆ ಬಂದಂತೆ ಹಣ ಕೇಳ್ತಾರೆ ಅಂದಿದ್ದಾರೆ. ಎಲ್ಲದಕ್ಕೂ ಹಣ ನಿಗದಿ ಮಾಡಬೇಕು, ಬೇಕಾಬಿಟ್ಟಿಯಾಗಿ ಕೇಳುವಂತಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಈ ವಿವಾದದ ಬಗ್ಗೆ ಕೋರ್ಟಿನಲ್ಲೇ ತೀರ್ಮಾನವಾಗಲಿ ಎಂದಿದ್ದಾರೆ ರಕ್ಷಿತ್. ಕಾಪಿರೈಟ್ ಆರೋಪಕ್ಕೆ ಕಾನೂನು ಸಮರಕ್ಕೆ ಮುಂದಾದ ನಟ ರಕ್ಷಿತ್ ಶೆಟ್ಟಿ. ಬ್ಯಾಚುಲರ್ ಪಾರ್ಟಿ ಕನ್ನಡ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಈಗ ನಟ ರಕ್ಷಿತ್ ಶೆಟ್ಟಿ ಕಾನೂನು ಸಮರಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಕಾಪಿರೈಟ್ ಆರೋಪ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ನಟ ರಕ್ಷಿತ್ ಶೆಟ್ಟಿ. ಈ ಒಂದು ಪ್ರಕರಣದಲ್ಲಿ ರಾಜಿ ಆಗುವ ಮಾತೇ ಇಲ್ಲ, ಕಾನೂನು ಹೋರಾಟಕ್ಕೆ ಸಿದ್ಧನಾಗಿದ್ದೇನೆ ಅಂತ ಮಾಧ್ಯಮಗಳ ಜೊತೆ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ಹೀಗೆ ಬಿಟ್ರೆ ಇದಕ್ಕೆ ಕೊನೆಯೇ ಇರಲ್ಲ, ಒಂದು ಅಂತ್ಯವನ್ನ ಹಾಡಲೇಬೇಕು ಅಂತಿದ್ದಾರೆ. ಸಿನಿಮಾದಲ್ಲಿ ಬಳಸಿದಂತ ಹಾಡುಗಳಿಗೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಮೆಟ್ಟಿಲನ್ನ ಏರ್ಲಿಕ್ಕೆ ನಟ ರಕ್ಷಿತ್ ಶೆಟ್ಟಿ ಸಿದ್ಧವಾಗಿದ್ದಾರೆ. ಎಂಆರ್ಟಿ ಮ್ಯೂಸಿಕ್ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಎಫ್ಐಆರ್ ಸಂಬಂಧ ಇಂದು ಠಾಣೆಗೆ ಹಾಜರಾಗಿದ್ರು ರಕ್ಷಿತ್ ಶೆಟ್ಟಿ. ಪೊಲೀಸ್ ಅವರು ಕೊಟ್ಟಿರುವಂತಹ ನೋಟಿಸ್ಗೆ ವಿವರಣೆಯನ್ನ ನೀಡಲಿಕ್ಕೆ ಠಾಣೆಗೆ ಹೋಗಿದ್ರು. ಇನ್ನು ಇದೇ ಹೊತ್ತಲ್ಲೇ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಅವರ ವಿರುದ್ಧ ಹಾಕಿರುವಂತಹ ಆರೋಪ ಏನಿದೆಯಲ್ಲ, ಇದು ಕಾಪಿರೈಟ್ ಅಡಿಯಲ್ಲಿ ಬರಲ್ಲ. ಇಂಥ ಆರೋಪಗಳಿಗೆ ಕೊನೆಯನ್ನ ಹಾಡಲೇಬೇಕು. ಹೀಗಾಗಿ ಯಾವುದೇ ರೀತಿಯಾದಂತಹ ರಾಜಿ ಮಾಡಿಕೊಳ್ಳುವಂತ ಪ್ರಸಂಗವೇ ಇಲ್ಲ, ಕೋರ್ಟ್ ನಲ್ಲೇ ತೀರ್ಮಾನ ಆಗತ್ತೆ ಅಂತ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ರಕ್ಷಿತ್ ಶೆಟ್ಟಿ ಅವರು ಸಿನಿಮಾದಲ್ಲಿ ಬರುವಂತ ಫೋನ್ ರಿಂಗ್ ಟೋನ್ಗೂ ಕೂಡ ಕಾಪಿರೈಟ್ ಅಂತಾರೆ. ಕಾಪಿರೈಟ್ ಹೆಸರಲ್ಲಿ ಬಾಯಿಗೆ ಬಂದಂತೆ ಹಣ ಕೇಳ್ತಾರೆ. ಇನ್ನು ಎಲ್ಲದಕ್ಕೂ ಹಣವನ್ನ ನಿಗದಿ ಮಾಡಬೇಕು, ಬೇಕಾಬಿಟ್ಟಿಯಾಗಿ ಕೇಳುವಂತಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲೇ ತೀರ್ಮಾನವಾಗಲಿ ಅಂತ ನಟ ರಕ್ಷಿತ್ ಶೆಟ್ಟಿ ಈಗ ಕಾಪಿರೈಟ್ ಆರೋಪಕ್ಕೆ ಕಾನೂನು ಸಮರಕ್ಕೆ ಸಿದ್ಧವಾಗಿದ್ದಾರೆ. ಯೂಟ್ಯೂಬ್ ಇಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ. ಬಟ್ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಅದಕ್ಕೆ ಏನೋ ಒಂದು ರೂಲ್ಸ್ ಇರಬೇಕು. ಹಿಂಗೆ ಯೂಸ್ ಮಾಡಬಾರ್ದು, ಹಿಂಗೆ ಯೂಸ್ ಮಾಡಿ, ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ, ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ. ಇದು ಯಾವುದು ಏನು ರೂಲ್ಸ್ ಅಂತ ನಮಗೂ ಗೊತ್ತಾಗಬೇಕು. ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿರೈಟ್ ಇಶ್ಯೂನೇ ಅಲ್ಲ. ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋರ್ಟ್ ಆ್ಯಂಡ್ ಸಿ ದ್ಯಾಟ್ ವಾಟ್ ಈಸ್ ಆ್ಯಕ್ಚುಲಿ ಕಾಪಿರೈಟ್ ಇಶ್ಯೂ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲ, ರಾಯಲ್ಟಿ ಯಾವುದಕ್ಕೆ ಕೊಡಬೇಕು ಅನ್ನೋದಿರೋದು. ಇವಾಗ ಸುಮ್ಮನೆ ಬಂದು ನೀವು ನಮಗೆ ನಿಮ್ಮದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯಿತು, ಮೊಬೈಲ್ ರಿಂಗ್ ಆಯ್ತಲ್ವಾ, ಆ ರಿಂಗ್ ಟೋನು ನಮ್ಮ ಸಿನಿಮಾದ ಹಾಡು, ಅದಕ್ಕೆ ಅದು 3 ಸೆಕೆಂಡು ರಿಂಗ್ ಆಗಿರಲ್ಲ, ಅದಕ್ಕೆ ನೀವು ರಾಯಲ್ಟಿ ಕೊಡಬೇಕಾದ್ರೆ ನಾವು ಯಾಕೆ ಕೊಡಬೇಕು? ಇಲ್ಲೇ ಕೂಡ ಕಿರಿಕ್ಪಾಡಿ ಟೈಮಲ್ಲಿ ಸೇಮ್ ಸಂಸ್ಥೆ ಅಲ್ಲ, ಅದು ಬೇರೆ ಸಮಸ್ಯೆ. ಅಲ್ಲೂ ನಾನು ಸರಿ ಅಂತಾನೆ ನಾನು ವಾದ ಮಾಡಿರೋದು, ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು. ಈ ಹಿಂದೆನೂ ಕೂಡ ಕಿರಿಕ್ಪಾಟಿ ವಿಚಾರದಲ್ಲೂ ಕೂಡ ಇದೇ ರೀತಿ ಅದೇ ಆವಾಗಲೂ ಆಗಿತ್ತು. ಆವಾಗಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ. ಆವಾಗಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ. ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು. ಇದು ಕಾಪಿರೈಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು. ಆ್ಯಂಡ್ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು. ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ. ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ, ಯಾಕಂತಂದರೆ ಇದು ರಿಪೀಟ್ ಆಗ್ತಾ ಹೋಗುತ್ತೆ ಇದು.